ಮುಖ್ಯಸ್ಥರಾದ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯರವರಿಗೆ ಹಾಗೂ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರಿಗೆ ಹಾಗೂ ಇಲ್ಲಿ ನೆರೆದಿರುವ ಅತಿಥಿಗಳಿಗೆ ಹಾಗೂ ತಮಗೆಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ, ನಮಸ್ಕಾರಗಳು. ಇಂದಿನ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬಂದಿರುವುದು ನಿಜವಾಗಿ ನನ್ನ ಭಾಗ್ಯ ಅಂತ ಹೇಳ್ತೇನೆ. ಮುಂಬೈಯಂಥ ಮಹಾನಗರದಲ್ಲಿ ಕನ್ನಡವನ್ನು ಉಳಿಸಿ ಅದನ್ನು ಕಲಿಯುವ ಒಂದು ಪ್ರಯತ್ನವನ್ನು ಒಂದು ಉನ್ನತ ಮಟ್ಟದಲ್ಲಿ ಇಲ್ಲಿ ನೀವೆಲ್ಲರೂ ಮಾಡುತ್ತಿರುವುದು ನಿಜವಾಗಿಯೂ ಶ್ಲಾಘನೀಯವಾದದ್ದು. ಭಾಷೆ ಒಂದು ನಮ್ಮ ಸಂಸ್ಕೃತಿ ಹಾಗೆ ಅದು ನಮ್ಮ ಸಮಾಜದ ಒಂದು ಆತ್ಮ ಕೂಡ ಹೇಳಬಹುದು. ಅದೇ ರೀತಿ ಪುಸ್ತಕಗಳು ಅದರ ಜೀವಾಳ. ಅದೇ ರೀತಿ ಪುಸ್ತಕ ನಾನು ನನ್ನ ಕಾಲೇಜು ಹಾಗೆ ಹೈಸ್ಕೂಲ್ನಲ್ಲಿರುವಾಗ ತುಂಬ ಪುಸ್ತಕವನ್ನು ಓದುತ್ತಾ ಇದ್ದೆ. ನಂತರ ಅದು ಕ್ರಮೇಣ ಅದರಲ್ಲಿ ಆಸಕ್ತಿ ಕಡಿಮೆ ಆಗುತ್ತಾ ಬಂದು ಒಂದು ನಮ್ಮ ಸಮಾಜ ಅದು ಆಧುನೀಕರಣ ಆಗಿರಬಹುದು, ಹಾಗೆಯೇ ನಮ್ಮ ಒಂದು ತುಂಬ ಬ್ಯುಸಿ ಶೆಡ್ಯೂಲ್ನಲ್ಲಿ ಇದಕ್ಕೆಲ್ಲ ಓದುವ ಅಭ್ಯಾಸಕ್ಕೆ ಅಷ್ಟೊಂದು ಟೈಮ್ ಸಿಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಅಂಥ ಒಂದು ಕೆಲಸವನ್ನು ಮಾಡುತ್ತಿರೋದು ನಿಜವಾಗಿ ಒಂದು ಶ್ಲಾಘನೀಯವಾದದ್ದು. ಅದೇ ರೀತಿ ಇವತ್ತಿನ ಈ ಒಂದು ಪ್ರಶಸ್ತಿಗೆ ಪುರಸ್ಕೃತರಾದ ನಮ್ಮ ಈಶ್ವರಯ್ಯ ಡಾಕ್ಟರ್ ಅವರಿಗೂ ಹಾಗೂ ಇಲ್ಲಿನ ದಾಕ್ಷಾಯಣ್ಯ ಹಾಗೂ ರಾಮದರ್ಶಿ ಇವರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ನನ್ನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇಲ್ಲಿನ ಒಂದು ಸಾಹಿತ್ಯ ಲೋಕದಲ್ಲಿ ನನಗೂ ಒಂದು ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟ ನನ್ನ ಆತ್ಮೀಯರಾದ ಡಾಕ್ಟರ್ ಪೂರ್ಣಿಮಾ ಸುಧಾಕರ್ ಶೆಟ್ಟಿ ಹಾಗೂ ನಿಮಗೆಲ್ಲರಿಗೂ ಇಲ್ಲಿನ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ.